ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಲೋಟಸ್ ಸೀಡ್ ಅಂದರೆ ಕಮಲದ ಬೀಜದ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ 100 ಗ್ರಾಮಷ್ಟು ಕಮಲದ ಬೀಜನ ತೊಗೊಂಡಿದ್ದೀನಿ. ಇದಂತೂ ಮಕ್ಕಳಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ತುಂಬಾ ರಿಚ್ ಪ್ರೋಟೀನ್ ಇರೋದ್ರಿಂದ ಮಕ್ಕಳನ್ನ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೋಡಿ, ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ಕೋತೀನಿ, ಮತ್ತು ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಇದು ತುಂಬಾ ಸಿಂಪಲ್ಲು, 5 ಮಿನಿಟ್ಸಲ್ಲಿ ರೆಡಿಯಾಗೋಗುತ್ತೆ. ನೋಡಿ, ನಾನಿಲ್ಲಿ ಒಂದು ಬಾಣಲೆಗೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಬೆಣ್ಣೆ ಅಥವಾ ತುಪ್ಪನೇ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸು. ಇದು ಎಣ್ಣೆನ ಹಾಕೋದಕ್ಕಿಂತ ಬೆಣ್ಣೆ ಹಾಕೋದು ಬೆಸ್ಟು. ನಂತರ ಅದಕ್ಕೆ ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಜೀರಿಗೆ ಪೌಡರು, ಉಪ್ಪನ್ನ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಕಮಲದ ಬೀಜದಲ್ಲಿ ಕ್ಯಾಲ್ಶಿಯಂ ಅಧಿಕವಾಗಿರೋದ್ರಿಂದ ಮೂಳೆಗೆ ಮತ್ತು ಹಲ್ಲುಗಳಿಗೆ, ಕೀಲಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮತ್ತು ಸಕ್ಕರೆ ಕಾಯಿಲೆ ಇರೋರಿಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರೋಟೀನ್ ತುಂಬ ಅಧಿಕವಾಗಿರೋದ್ರಿಂದ ಹಸುವನ್ನ ಇದು ತುಂಬ ಕಡಿಮೆ ಮಾಡುತ್ತೆ. ಅಂದರೆ ನಾವು ಏನಾದರೂ ಏನು ಹೇಳ್ತೀವಿ, ಡಯಟ್ ಮಾಡಬೇಕು ಅಂತ ಅಂದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಹಶುವಾಗದೇ ಇರೋ ಥರ ಅಂದರೆ ಟೈಮ್ನ ಸ್ವಲ್ಪ ಮುಂದೂಡುತ್ತೆ. ಇದನ್ನು ಒಂದು ಬೌಲಷ್ಟು ತಿಂದುಬಿಟ್ರೆ ನೀವು ಸ್ವಲ್ಪ ಕಂಟ್ರೋಲ್ ಮಾಡೋದ್ರಿಂದ ಇದು ತೂಕ ಕಡಿಮೆ ಮಾಡಲು ಕೂಡ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್ ಅಂದರೆ ನಾರಿನಂಶ ತುಂಬಾ ಇರೋದ್ರಿಂದ ನಿಮಗೆ ಏನು ಮಾಡುತ್ತೆ, ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ಸ್ಕಿನ್ ಗ್ಲೋಯಿಂಗ್ಗೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಒಳ್ಳೆಯದು. ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಹಾಗೇ ಇದನ್ನು ಕೊಟ್ಟು ಕಳ್ಸೋದ್ಕಿಂತ ಈ ಥರ ಲೈಟಾಗಿ ಸ್ವಲ್ಪ ಮಸಾಲೆಗಳನ್ನ ಹಾಕಿ ಫ್ರೈ ಮಾಡಿದ್ರೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಪಾಪ್ಕಾರ್ನ್ ಥರನೇ ಇರುತ್ತೆ ಇದು. ಇದನ್ನು ನೀಟಾಗಿ ನೀವು ಸ್ವಲ್ಪ ಲೋ ಫ್ಲೇಮ್ನ ಇಟ್ಕೊಂಡು ಫ್ರೈ ಮಾಡಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ಟೇಸ್ಟ್ಗೋಸ್ಕರ ಚಾಟ್ ಮಸಾಲಾನೇ ಯೂಸ್ ಮಾಡಿದ್ದೀನಿ ಲಾಸ್ಟಲ್ಲಿ. ಅದನ್ನೆಲ್ಲ ಹಾಕಿ ಆ ಮಸಾಲೆ ಎಲ್ಲ ಪ್ರತಿಯೊಂದು ಸೀಡ್ಗೂ ಅದು ಹಿಡಿಬೇಕು. ಅಲ್ಲಿವರೆಗೂ ನೀವು ಸ್ವಲ್ಪ ಲೋ ಫ್ಲೇಮ್ನ ಇಟ್ಕೊಂಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಕ್ರಿಸ್ಪಾಗಿ ಬರುತ್ತೆ ಅಂದರೆ ಫ್ರೆಂಡ್ಸ್, ನೀವು ಇದೊಂದು ಬೌಲ್ನ ತಿಂದ್ಬಿಟ್ರೆ ನಿಮಗೆ ಊಟನೇ ಸೇರಿಸಲ್ಲ, ಅಂದರೆ ಹೊಟ್ಟೆ ತುಂಬುದಂಗಿರುತ್ತೆ ಅಷ್ಟು. ಅಂದರೆ ಇದರಲ್ಲಿ ಪ್ರೋಟೀನ್ ರಿಚ್ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಯಾರಾದರೂ ಮಾಡ್ತಾ ಇರೋರಿದ್ದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಮತ್ತು ಇದನ್ನು ಇದು ಹೇಳ್ತಾರೆ ನೋಡಿ, ಬ್ರೂಸ್ಲಿ ಮತ್ತು ಓಟ್ಸ್ನ ಮಾಡ್ಕೊಂಡು ತಿಂತೀವಿ ನೋಡಿ, ಮಿಲ್ಕಲ್ಲಿ ಹಾಕ್ಕೊಂಡು, ಆ ಥರನೂ ಇದನ್ನು ತಿಂತಾರೆ ವೆಯ್ಟ್ ಲಾಸ್ ಮಾಡೋರು. ಬಟ್ ನಾನು ಅದನ್ನು ಟ್ರೈ ಮಾಡಿಲ್ಲ, ನೋಡಿದ್ದೀನಿ ಅಷ್ಟೇ. ಈ ಥರ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗುಂಗಂತೂ ಇದು ತುಂಬಾ ಇಷ್ಟ. ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಇದನ್ನು ಈ ಥರ ಫ್ರೈ ಮಾಡಿ ಬಾಕ್ಸ್ಗೆ ಹಾಕ್ಕೊಟ್ರೆ ಆರಾಮಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ಕೋತವೆ. ನೋಡಿ, ಆ ಥರ ಪ್ರೆಸ್ ಮಾಡಿದ್ರೆ ಅದು ಟಕ್ ಅಂತ ಮುರಿಬೇಕು. ಅಲ್ಲಿ ತನಕ ನೀವು ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಹೆಲ್ದಿಯಾಗಿರೋಂಥ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಲೋಟಸ್ ಸೀಡ್ ಸ್ನ್ಯಾಕ್ಸು ರೆಡಿನೇ ಆಗೋಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.